ಒಂದು ಪುಟ್ಟ ಹಳ್ಳಿ, ಮಣ್ಣಿನ ಮನೆಗಳು, ಮಳೆ ಬಂದ್ರೆ ಜೀವ ತುಂಬುವ ಕೆರೆ, ಕಷ್ಟವೇ ಬದುಕಾಗಿದ್ದ ಜನ. ಆ ಹಳ್ಳಿಯ ಮಣ್ಣಿನಲ್ಲಿ ಜನಿಸಿದ್ದ ಒಬ್ಬ ಸಾಮಾನ್ಯ ಹುಡುಗ ಒಂದು ದಿನ ತನ್ನ ಹಾಡಿನಿಂದ 79 ದೇಶಗಳಲ್ಲಿ ಕನ್ನಡದ ಜಾನಪದ ಗೀತೆಗಳ ಕಂಪನ್ನ ಮೊಳಗಿಸುತ್ತಾನೆ ಎಂದು ಯಾರೂ ಊಹಿಸಿರಲಿಲ್ಲ. ಬಡತನದ ನಡುವೆಯೂ ಕನಸು ಬಿಟ್ಟುಕೊಡದ, ಅವಮಾನವನ್ನು ಅವಕಾಶವನ್ನಾಗಿಸಿ ಮಾಡಿಕೊಂಡ, ಜಾನಪದದ ಮೂಲಕ ಜೀವನವನ್ನೇ ಬದಲಿಸಿದ ಗೋನಾ ಸ್ವಾಮಿಯವರ ಅಸಾಮಾನ್ಯ ಪಯಣ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಯಳುವಗುಳಿ ಎಂಬ ಪುಟ್ಟ ಗ್ರಾಮ. ಅಲ್ಲಿಯೇ ಗೋವಿಂದಪ್ಪ ಮತ್ತು ಜಯಮ್ಮ ದಂಪತಿಗಳ ಮನೆಗೆ ಕಿರಿಯ ಮಗನಾಗಿ ಜನಿಸಿದ. ಆ ಮನೆಯಲ್ಲಿದ್ದರು 4 ಮಕ್ಕಳು. ಆದ್ರೆ ಶಾಲೆಯ ದಾರಿ ಕಂಡದ್ದು ಒಬ್ಬನೇ. ಒಪ್ಪತ್ತಿನ ಊಟಕ್ಕೂ ಕಷ್ಟ, ಕೂಲಿ ಸಿಕ್ಕರೆ ಹೊಟ್ಟೆ ತುಂಬ ಊಟ, ಇಲ್ಲದಿದ್ರೆ ಹಸಿವಿನ ಜೊತೆ ನಿದ್ರೆ. ಆ ಕಷ್ಟಗಳಿಗಿಂತ ದೊಡ್ಡ ನೋವು ಇನ್ನೊಂದು ಕಾದಿತ್ತು. 4ನೇ ತರಗತಿ ಮುಗಿಯುವಷ್ಟರಲ್ಲಿ ಅವನ ಪ್ರಪಂಚವೇ ಆಗಿದ್ದ ತಾಯಿ ಶಾಶ್ವತವಾಗಿ ದೂರವಾದಳು. ತಾಯಿ ಇಲ್ಲದ ಬದುಕು ಕನಸಿನ ಹೋರಾಟ. ತಾಯಿ ಎನ್ನುವ ಪದದ ಅರ್ಥವೇ ಸರಿಯಾಗಿ ಅರಿಯುವ ಮುನ್ನ ಅವಳ ನೆರಳು ಕಳೆದು ಹೋಯಿತು. ಇತರೆ ಮಕ್ಕಳು ಆಟವಾಡುತ್ತಿದ್ರೆ ಈ ಬಾಲಕ ಮಾತ್ರ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ. ವರ್ಷಕ್ಕೆ 1 ಜೊತೆ ಬಟ್ಟೆ, ಅದು ಯುಗಾದಿಗೆ ಮಾತ್ರ. ಹರಿದ ಅಂಗಿ, ಕೆದರಿದ ಕೂದಲು, ಸಾಬೂನು ಕಾಣದ ಬದುಕು. ಹಲವರು ಗೇಲಿ ಮಾಡಿದ್ರು, ಆದ್ರೆ ಅವಮಾನ ಅವನನ್ನು ಕುಗ್ಗಿಸಲಿಲ್ಲ. ಅದು ಅವನೊಳಗೆ ಒಂದು ಬೆಂಕಿ ಹಚ್ಚಿತು. ಆ ಸಮಯದಲ್ಲಿ ದೇವರ ಸ್ವರೂಪದಲ್ಲಿ ಬಂದವರು ಮಾವ ವೆಂಕಟೇಶಪ್ಪ. ಸುಗುಟೂರಿನ ಅವರ ಮನೆಯಲ್ಲಿ ಮತ್ತೆ ವಿದ್ಯಾಭ್ಯಾಸ ಆರಂಭವಾಯಿತು. ಅಲ್ಲೂ ಬಡತನವಿತ್ತು, ಅದರ ಜೊತೆಗೆ ಒಂದು ಆಸೆನೂ ಕೂಡ ಇತ್ತು. ಮಾವನ ಶ್ರಮದ ಬೆವರು ಕನಸಿಗೆ ಚಿಗುರೊಡೆಯಿತು. 120 ರೂಪಾಯಿ ಶುಲ್ಕ ಕಟ್ಟಲು ಹಣ ಇರಲಿಲ್ಲ. ಅತ್ತೆಯ ಓಲೆ ಅಡ ಇಟ್ಟು ವಿದ್ಯಾಭ್ಯಾಸ ಮಾಡಬೇಕಾಯಿತು. ಪುಸ್ತಕ ಖರೀದಿಸಲು ಹಣ ಇರಲಿಲ್ಲ. ಹಳೆಯ ವಿದ್ಯಾರ್ಥಿಗಳ ಪುಸ್ತಕಗಳು ಜೊತೆಗಾದವು. ಬಸ್ ಪ್ರಯಾಣಕ್ಕೂ ಹಣವಿರಲಿಲ್ಲ. ಆದ್ರೂ ವಿದ್ಯೆಯ ಕನಸಿಗೆ ದಾರಿ ಮಾತ್ರ ನಿಲ್ಲಲಿಲ್ಲ. ಹೇ ಶಾರದೆ, ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಇದೆಲ್ಲರ ಶ್ರಮದಿಂದಾಗಿ 10ನೇ ತರಗತಿಯಲ್ಲಿ ಪ್ರಥಮ ದರ್ಜೆ, TCSನಲ್ಲಿ ಡಿಸ್ಟಿಂಕ್ಷನ್. 6 ತಿಂಗಳಲ್ಲೇ ಶಿರಾದಲ್ಲಿ ಶಿಕ್ಷಕರಾಗಿ ಉದ್ಯೋಗ. ಒಬ್ಬ ರೈತನ ಮನೆಯ ಹುಡುಗ ಬೇರೆ ಹುಡುಗರ ಪಾಲಿಗೆ ಗುರು ಆಗಿದ್ದ. ಆದ್ರೆ ಇವರೊಳಗೆ ಇನ್ನೊಂದು ಕನಸು ನಿದ್ರಿಸ್ತಾ ಇತ್ತು. ಅದೇ ಜಾನಪದ ಹಾಡು. ತಾಯಿ ಹಾಡುತ್ತಿದ್ದ ಸೋಬಾನೆ ಹಾಡುಗಳು ಇನ್ನೂ ಕಿವಿಯಲ್ಲಿ ಮೊಳಗುತ್ತಲೇ ಇದ್ದವು. ತಾಯಿ ಬಿಟ್ಟು ಹೋದ ಜಾನಪದ ಧ್ವನಿಯನ್ನ ನಾನು ಮುಂದುವರಿಸಬೇಕು ಎಂಬ ನಿರ್ಧಾರ ಅವನ ಬದುಕನ್ನೇ ಬದಲಾಯಿಸಿತು. ಹಗಲು ಶಿಕ್ಷಕ, ರಾತ್ರಿ ಜಾನಪದ ಗೀತೆಗಳ ಗಾಯಕ. ಹಾಡಿನ ಜೊತೆ ಪದ್ಯ ಬರೆಯಲು ಆರಂಭ. ಶಿರಾದ ಮಣ್ಣಿನಲ್ಲಿ ಜಾನಪದದ ಬೀಜ ಮೊಳಕೆಯೊಡೆಯಿತು. ಜಾನಪದದ ಗೆಲುವು ಯಶಸ್ಸಿನ ಮೆಟ್ಟಿಲುವಾಯಿತು. ಸ್ನೇಹಿತ ಶ್ರೀನಿವಾಸ್ ಜೊತೆ ಸೇರಿ ತಯಾರಿಸಿದಂತಹ ಮೊದಲ ಧ್ವನಿ ಸುರುಳಿ ಮಧುರ ಅಲೆಗಳು. ಕಾಲ್ ಕಾಲ್ ಒತ್ತಿ ಒತ್ತಿ ದೊಡ್ಡೋರಿಂದೆ ಸುತ್ತಿ ಸುತ್ತಿ ಬಡವನ ಬದುಕು ಹಿಂಗಾಕಾಯ್ತು ನಿಂಗಯ್ಯ. ಆ ಒಂದು ಕ್ಯಾಸೆಟ್ ಇಡೀ ಜೀವನ ದಿಕ್ಕನ್ನೇ ಬದಲಾಯಿಸಿತು. ಒಂದರ ಹಿಂದೆ ಒಂದು ಯಶಸ್ಸು, ಹೆಸರು, ಹಣ. ನಿಧಾನವಾಗಿ ಎಲ್ಲವೂ ಗೋನಾಸ್ವಾಮಿರವರ ಬಾಗಿಲು ತಟ್ಟತೊಡಗಿದವು. 65ಕ್ಕೂ ಹೆಚ್ಚು ಧ್ವನಿ ಸುರುಳಿಗಳು, 400ಕ್ಕೂ ಹೆಚ್ಚು ಸ್ವಂತ ರಚನೆಗಳು. ಜಾನಪದ ಹಾಡುಗಳು ಕರ್ನಾಟಕದ ಮನೆ ಮನೆಗೆ ತಲುಪಿದವು. ಹಣ ಗಳಿಸುವ ಕನಸಿನಿಂದ ಬಂದದ್ದು ಬೆಂಗಳೂರಿಗೆ. ಹಗಲು ರಾತ್ರಿ ಎನ್ನದೆ ದುಡಿತ. ಸಣ್ಣ ಅವಕಾಶಗಳನ್ನೇ ದೊಡ್ಡ ಯಶಸ್ಸಿನ ಮೆಟ್ಟಿಲು ಮಾಡಿಕೊಂಡರು. ಅನೇಕ ವಾಹಿನಿಗಳಲ್ಲಿ ಕೆಲಸ. ಉದಯ ಟಿವಿಯ ನಿರೂಪಕರಾಗಿ ಹೊಸ ಅನುಭವ, ಹೊಸ ದಾರಿಯನ್ನ ತೆರೆದಿತ್ತು. ನಂತರ ಈವೆಂಟ್ ಕಂಪನಿ ಆರಂಭ. ಇಲ್ಲಿಂದ ಶುರುವಾಗಿದ್ದು ಅದೃಷ್ಟವೋ ಅದೃಷ್ಟ. ಜಗತ್ತಿನ ವೇದಿಕೆ ಮೇಲೆ ಕನ್ನಡದ ಜಾನಪದ ಗೀತೆಗಳ ಝೇಂಕಾರ. ಈಗಿನ ಕಾಲದಲ್ಲಿ ಜಾನಪದವ ಎಂದು ಮೂಗು ಮುರಿಯುತ್ತಿದ್ದ ಜನರಿಗೆ ಇಂದು ಅದೇ ಜಾನಪದ ಗೀತೆಗಳ ಮೂಲಕ 79 ದೇಶಗಳಲ್ಲಿ ಕನ್ನಡದ ಧ್ವನಿ ಮೊಳಗಿದೆ.
ಅಮೆರಿಕಾದಂತಹ ದೇಶಗಳಲ್ಲೂ ರೈತನ ಬದುಕಿನ ಹಾಡುಗಳು ಕೇಳಿಸಿವೆ. ಇದು ಕೇವಲ ಯಶಸ್ಸಲ್ಲ, ಇದು ಗೋನಾ ಸ್ವಾಮಿರವರ ಜಾನಪದ ಗೀತೆಗಳ ಗೆಲುವು. ಗೋನಾ ಸ್ವಾಮಿರವರ ಕನ್ನಡ ಜಾನಪದ ಗೀತೆಗಳ ಸಂಗೀತದ ಪ್ರತಿಭೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದರೊಂದಿಗೆ ರಾಜ್ಯ, ದೇಶ ಹಾಗೂ ವಿದೇಶಗಳಿಂದಲೂ ಸಹ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಗೋನಾ ಸ್ವಾಮಿ. ಸಮಾಜಕ್ಕೆ ಮರಳಿಸಿದ ಬದುಕು. ತಾನು ಗಳಿಸಿದ ಹಣದ ಒಂದು ಭಾಗ ತಾಯಿಯ ನೆನಪಿಗೆ ಮಹಾದ್ವಾರ ರಥವನ್ನ ನಿರ್ಮಾಣ ಮಾಡಿದರು. ಸುಗುಟೂರಿನಲ್ಲಿ ವಿದ್ಯಾರ್ಥಿಗಳಿಗೆ ತಂಗುದಾಣ, ಅನೇಕ ದಾನ ಧರ್ಮಗಳು. ಯಾಕಂದ್ರೆ ನಾವು ಸಮಾಜಕ್ಕೆ ಕೊಟ್ರೆ ಸಮಾಜವು ನಮಗೂ ಏನನ್ನಾದರೂ ಕೊಡುತ್ತದೆ ಎಂಬ ನಂಬಿಕೆ. ಒಂದು ಕಾಲದಲ್ಲಿ ಹರಿದ ಅಂಗಿ ಧರಿಸಿದ್ದ ಬಾಲಕ ಇಂದು ಜಾನಪದ ಗೀತೆಗಳ ಮೂಲಕ ಕಾರು, ಮನೆ, ಗೌರವ, ಜನಮನ ಎಲ್ಲವನ್ನು ಕೂಡ ಯಥೇಚ್ಛವಾಗಿ ಪಡೆದಿದ್ದಾರೆ. ಆದರೂ ಅವರ ಹೃದಯದಲ್ಲಿ ಇನ್ನೂ ಬದುಕಿರುವುದು ಒಂದೇ ಒಂದು ಕನಸು, ಕರ್ನಾಟಕದ ಜಾನಪದ ಝೇಂಕಾರವನ್ನ ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸುವ ಕನಸು. ಸಿರಿಗನ್ನಡ ಗೆಲ್ಗೆ, ಸಿರಿಗನ್ನಡ ಬಾಳ್ಗೆ.